ಈ ಸಲ ಕಪ್ ನಮ್ದೇ ಅಂತ ಸತತ 17 ವರ್ಷದ ಕಠಿಣ ತಪಸ್ಸನ್ನೇ ಮಾಡಿರುವ ಅಭಿಮಾನಿಗಳಿಗೆ ಆರ್ಸಿಬಿ ತಂಡ ಈ ಬಾರಿ ಫೈನಲ್ಗೆ ಪ್ರವೇಶಿಸಿ ಕಪ್ ಬರ ನೆಗೆಸುವ ಪಣ ತೊಟ್ಟಿದೆ. ಕಳೆದ 17 ಆವೃತ್ತಿಗಳಲ್ಲಿ 3 ಬಾರಿ ಫೈನಲ್ ತಲುಪಿ ಕೊನೆಯ ಹಂತದಲ್ಲಿ ಮುಗ್ಗರಿಸಿದ ರಾಯಲ್ ಚಾಲೆಂಜರ್ಸ್ ಈ ಬಾರಿ ಗೆದ್ದೇ ತೀರುತ್ತೇನೆ ಎಂಬುವ ಹುಮ್ಮಸ್ಸಿನಲ್ಲಿದೆ. ಹೌದು, ಸತತ 17 ವರ್ಷದ ಕ್ರಿಕೆಟ್ ಕಾಳಗದಲ್ಲಿ 4ನೇ ಬಾರಿಗೆ ಫೈನಲ್ ತಲುಪಿರುವ ಆರ್ಸಿಬಿಯು ಇಂದು ಗುಜರಾತಿನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ ವಿರುದ್ಧ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದೆ. ಒಂದು ಕಡೆ ಮೊದಲ ಕ್ವಾಲಿಫೈಯರ್ನಲ್ಲಿ ಆರ್ಸಿಬಿ ವಿರುದ್ಧವೇ ಮುಗ್ಗರಿಸಿದ ಪಂಜಾಬ್ ರಿವೆಂಜ್ ತೀರಿಸಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ರೆ, ಇತ್ತ ಆರ್ಸಿಬಿಯು ಗೆಲುವಿನ ಲಯ ಮುಂದುವರೆಸಿ ತನ್ನ ಮೊದಲ ಕಪ್ಪಿಗೆ ಮುತ್ತಿಡುವ ಯೋಚನೆಯಲ್ಲಿದೆ. ಇನ್ನು ಕಳೆದ 17 ಸೀಸನ್ಗೆ ಹೋಲಿಸಿದರೆ ಆರ್ಸಿಬಿಯು ಈ ಬಾರಿ ಉತ್ತಮ ಫಾರ್ಮ್ನಲ್ಲಿದೆ. ಹಿಂದಿನ ಯಾವುದೇ ಸೀಸನ್ಗಿಂತ ವಿಭಿನ್ನ ಎಲ್ಲ ವಿಭಾಗಗಳಲ್ಲೂ ಉತ್ತಮ ಪ್ರದರ್ಶನ ತೋರುತ್ತಾ ಬಂದಿದೆ. ಈಗಾಗಲೇ IPL 2025 ಫೈನಲ್ಗೆ ಸಕಲ ಸಿದ್ಧತೆಯೊಂದಿಗೆ ಕಂಗೊಳಿಸುತ್ತಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕರುನಾಡಿನ ಕೀರ್ತಿ ಹೆಚ್ಚಿಸಲು ಆರ್ಸಿಬಿ ತಂಡ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿದೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಆರ್ಸಿಬಿ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆರ್ಸಿಬಿ ತಂಡ ಕಪ್ ಗೆದ್ದೇ ಗೆಲ್ಲುತ್ತದೆ ಎಂಬುವ ಭರವಸೆಯಿಂದ ಸಕಲ ಸಿದ್ಧತೆಯಿಂದ ಕಾಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಆರ್ಸಿಬಿ ತಂಡಕ್ಕೆ ರಾಜಕೀಯ, ಸಿನಿಮಾ ಹೀಗೆ ಹಲವಾರು ಕ್ಷೇತ್ರಗಳಿಂದ ಆಲ್ ದ ಬೆಸ್ಟ್ ಹೇಳುತ್ತಿದ್ದಾರೆ. ಒಟ್ಟಾರೆ 17 ವರ್ಷದ ಕಪ್ ಗೆಲ್ಲದ 2 ತಂಡಗಳು ಕಾಯುತ್ತಿದ್ದು, ಇಂದು ಒಂದು ತಂಡದ ಕನಸು ನನಸಾಗಲಿದೆ. ಹಾಗಾದ್ರೆ ಇಂದು ನಡೆಯುತ್ತಿರುವ ಹೈ ವೋಲ್ಟೇಜ್ ಪಂದ್ಯಾವಳಿಯಲ್ಲಿ ಕಪ್ ಗೆಲ್ಲೋದ್ಯಾರು? ಯಾರ ಮುಡಿಗೆ ಮೊದಲು ವಿಜಯಲಕ್ಷ್ಮಿ ಒಲಿತಾಳೆ ಎಂಬುದು ಕಾದು ನೋಡಬೇಕಿದೆ.